ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಒನ್ ಆಫ್ ದಿ ಟಾಪ್ ಮೋಸ್ಟ್ ಪಾಪ್ಯುಲರ್ ಟೀಮ್. ಬಟ್ ಇದರಲ್ಲಿ 90% ಫ್ಯಾನ್ಸ್ ಇರೋದು ಟೀಮ್ಗಲ್ಲ, ಮಹೇಂದ್ರ ಸಿಂಗ್ ಧೋನಿಗೆ. ಮಾಹಿ ಕೀಪಿಂಗ್ ಮತ್ತು ಬ್ಯಾಟಿಂಗ್ ನೋಡಕಂತಲೇ ಸಾವಿರಾರು ಫ್ಯಾನ್ಸ್ ಮೈದಾನಕ್ಕೆ ಬರ್ತಾರೆ. CSK ಬ್ಯಾಟರ್ಸ್ ಔಟ್ ಆಗ್ತಾ ಇದ್ರು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಯಾಕಂದ್ರೆ ಅವರಿಗೆಲ್ಲ ಧೋನಿ ಬ್ಯಾಟಿಂಗ್ಗೆ ಬರೋದಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಈಗ ಅದೇ ಅಭಿಮಾನಿಗಳು ಧೋನಿ ಆಟ ನಿಲ್ಲಿಸ್ಬಿಡಿ ಸಾಕು ಅಂತ ಬೇಡಿಕೊಳ್ತಿದ್ದಾರೆ. ಯಾಕಂದ್ರೆ ದಶಕಗಳಿಂದ ಧೋನಿ ಕಟ್ಟಿದ್ದ ಸಾಮ್ರಾಜ್ಯ ಪತನ ಆಗ್ತಾ ಇದೆ. ಸಾಧನೆಗಳೆಲ್ಲ ಬೆಲೆ ಕಳ್ಕೊಳ್ತಾ ಇವೆ. ಹೇಗೆ, ಯಾಕೆ ಅನ್ನೋದನ್ನು ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಮಹೇಂದ್ರ ಸಿಂಗ್ ಧೋನಿ ಟೀಮ್ ಇಂಡಿಯಾ ಹಾಗೆ IPL ಕಂಡಂತ ಯಶಸ್ವಿ ನಾಯಕ. ಭಾರತಕ್ಕೆ 3 ICC ಟ್ರೋಫಿಗಳನ್ನ ಹಾಗೆ ಚೆನ್ನೈ ತಂಡಕ್ಕೆ 5 ಕಪ್ಗಳನ್ನ ಗೆಲ್ಲಿಸಿಕೊಟ್ಟ ಸೂಪರ್ ಹೀರೋ. ಹೀಗಾಗಿ ಧೋನಿ ಅಂದ್ರೆ ಭಾರತ ಮಾತ್ರವಲ್ಲದೆ ಜಗತ್ತಿನಾದ್ಯಂತ ಫ್ಯಾನ್ಸ್ ಇದ್ದಾರೆ. IPL ನಲ್ಲಿ CSK ಇಷ್ಟು ದೊಡ್ಡ ಮಟ್ಟಿಗಿನ ಪ್ರಸಿದ್ಧಿ ಪಡೆಯೋಕೆ ಕಾರಣ ಕೂಡ ಅದೇ ಧೋನಿ. ಆದ್ರೀಗ ಅದೇ ಧೋನಿ ಹೆಸರಿಗೆ ಅಪಮಾನ ಆಗ್ತಾ ಇದೆ. ಚೆನ್ನೈ ಫ್ರಾಂಚೈಸಿಯ ದಾಹಕ್ಕೆ ಧೋನಿ ಬಲಿಪಶು ಆಗ್ತಾ ಇದ್ದಾರೆ. ದಶಕಗಳ ಕಾಲ ಕಟ್ಟಿದ್ದ ಸಾಮ್ರಾಜ್ಯ ಕುಸಿದು ಬೀಳ್ತಾ ಇದೆ. ಇಷ್ಟು ದಿನ ಧೋನಿ ಕ್ರೀಸ್ಗೆ ಬಂದ್ರೆ ಸಾಕು ಅಂತಿದ್ದಂಥ ಫ್ಯಾನ್ಸ್ ನಿಮ್ಮಾಟ ಸಾಕು ಧೋನಿ ಅಂತಿದ್ದಾರೆ. ಒಂದು ಫ್ರಾಂಚೈಸಿಗಾಗಿ ಧೋನಿ ಕರಿಯರ್ನೇ ಒತ್ತೆ ಇಟ್ರ ಅನ್ನೋ ಪ್ರಶ್ನೆಗಳು ಮೂಡಿವೆ. CSKಗಾಗಿ ಬದುಕನ್ನೇ ಮುಡಿಪಿಟ್ಟರ ಧೋನಿ. ಕಳೆದ 3-4 ವರ್ಷಗಳಿಂದ IPL ನಲ್ಲಿ ಧೋನಿ ನಿವೃತ್ತಿ ಬಗ್ಗೆ ಚರ್ಚೆ ಆಗ್ತಾನೆ ಇದೆ. ಆದರೆ ಇದ್ಯಾವುದಕ್ಕೂ ಸೊಪ್ಪು ಹಾಕದಂತ ಧೋನಿ ನಾಯಕತ್ವವನ್ನ ಬಿಟ್ಟು ಆಟಗಾರನಾಗಿ ಆಡ್ತಾನೆ ಇದ್ದಾರೆ. ವಿಕೆಟ್ಗಳ ಹಿಂದೆ ನಿಂತು ಶರವೇಗದಲ್ಲಿ ಸ್ಟಂಪ್ಸ್ ಎಗರಿಸ್ತಿದ್ದಾರೆ. ಬಟ್ ಬ್ಯಾಟಿಂಗ್ ಕಷ್ಟವಾಗ್ತಾ ಇರೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಲಾಸ್ಟ್ 1-2 ಓವರ್ನಲ್ಲಿ ಬಂದು 6-4ಗಳ ಮೂಲಕ ಫಿನಿಶ್ ಮಾಡೋಕಷ್ಟೇ ಅವರಲ್ಲಿ ಶಕ್ತಿ ಉಳಿದಿದೆ. ಬಿಗ್ ಹಿಟ್ಗಳನ್ನ ನಿರೀಕ್ಷೆ ಮಾಡುವಂತೆಯೂ ಇಲ್ಲ. ಇದನ್ನ ಸ್ವತಃ CSK ಟೀಮ್ ಕೋಚ್ ಕೂಡ ಹೇಳಿಕೊಂಡಿದ್ರು. ಹೀಗಿದ್ರು 44 ವರ್ಷದ ಧೋನಿ ಅವರನ್ನ ಮಾತ್ರ ಫ್ರಾಂಚೈಸಿ ಬಿಟ್ಟು ಕೊಡ್ತಾ ಇಲ್ಲ. ಅದಕ್ಕೆ ಕಾರಣ ಅವರ ಹೆಸರಿಗಿರುವಂಥ ಫ್ಯಾನ್ ಬೇಸ್, ಬ್ರ್ಯಾಂಡ್ ವ್ಯಾಲ್ಯೂ ಹಾಗೆ ಪಾಪ್ಯುಲಾರಿಟಿ. ಧೋನಿ ಬಿಡ್ತೀನಂದ್ರೂ ಫ್ರಾಂಚೈಸಿ ಬಿಡೋಕೆ ರೆಡಿ ಇಲ್ಲ. ಆದರೆ ಇದರ ಎಫೆಕ್ಟ್ ತಡ್ತಾ ಇರೋದು ಮಾತ್ರ ಧೋನಿಗೆ. ಇಷ್ಟು ವರ್ಷಗಳ ಕಾಲ ಕಟ್ಟಿ ಬೆಳೆಸಿರುವಂಥ ಸಾಮ್ರಾಜ್ಯಕ್ಕೆ. ಫ್ರಾಂಚೈಸಿಗಾಗಿ ತಮ್ಮ ತನವನ್ನೇ ಕಳ್ಕೊಂಡ ಮಾಹಿ. ಮಹೇಂದ್ರ ಸಿಂಗ್ ಧೋನಿ ನಾಯಕತ್ವದಲ್ಲಿ CSK 5 ಟ್ರೋಫಿಗಳನ್ನ ಗೆದ್ದಿದೆ. ಅವರಿಲ್ಲದೇ ಇದ್ರೆ CSK ವ್ಯಾಲ್ಯೂ ಅರ್ಧನೂ ಇರಲ್ಲ. ಇದು ಫ್ರಾಂಚೈಸಿಗೆ ಚೆನ್ನಾಗೇ ಗೊತ್ತಿದೆ. ಇದೇ ಕಾರಣಕ್ಕೆ ವೀಲ್ ಚೇರ್ನಲ್ಲಿ ಕುಂತರೂ ಕರ್ಕೊಂಡು ಬಂದು ಆಡಿಸುವಷ್ಟರ ಮಟ್ಟಿಗೆ ಗಂಟು ಬಿದ್ದಿದ್ದಾರೆ. ಇತ್ತ ಎಲ್ಲವನ್ನು ಕೊಟ್ಟಿರುವಂಥ ಫ್ರಾಂಚೈಸಿ ಮಾತಿಗೆ ಒಲ್ಲೆ ಅನ್ನೋಕ್ಕೂ ಕೂಡ ಧೋನಿಗೆ ರೆಡಿ ಇಲ್ಲ. ಅನ್ಕ್ಯಾಪ್ಡ್ ಆಟಗಾರನಾಗಿ ಕೇವಲ 4 ಕೋಟಿಗೆ ತಂಡದಲ್ಲಿ ಆಡ್ತಿದ್ದಾರೆ. ಇಲ್ಲಿ ಹಣ ಮ್ಯಾಟರ್ ಆಗ್ತಾ ಇಲ್ಲ. ಫ್ರಾಂಚೈಸಿಗಾಗಿ ವಯಸ್ಸು, ಹಣ ಎಲ್ಲವನ್ನು ಬಿಟ್ಟು ಧೋನಿ ಕಣಕ್ಕಿಳಿತಾ ಇದ್ದಾರೆ. MS ಧೋನಿ ಸ್ಟಂಪ್ಸ್ ಹಿಂದೆ ಎಂದಿನಂತೆ ವೇಗವಾಗಿ ಕಾಣಿಸ್ತಾ ಇದ್ರು ಕೂಡ ಬ್ಯಾಟಿಂಗ್ನಲ್ಲಿ ಮಾತ್ರ ವೈಫಲ್ಯ ಎದ್ದು ಕಾಣಿಸ್ತಾ ಇದೆ. ಹಿಂದಿನ ಆವೃತ್ತಿಯಲ್ಲಿ 220.55ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಂಥ MSD ಈ ಆವೃತ್ತಿಯಲ್ಲಿ 138.18ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಮಾಡ್ತಿದ್ದಾರೆ. ಜೊತೆಗೆ ಔಟ್ ಆಗ್ತಾ ಇದ್ದಾರೆ. IPL ನಲ್ಲಿ ಮೊದಲ ಪಂದ್ಯವನ್ನಷ್ಟೇ ಗೆದ್ದಿದ್ದಂಥ CSK ಆ ಬಳಿಕ ಹ್ಯಾಟ್ರಿಕ್ ಸೋಲು ಕಂಡಿದೆ. ಇದು ಮಾಹಿ ವ್ಯಾಲ್ಯೂವನ್ನು ಕೂಡ ಕಡಿಮೆ ಮಾಡ್ತಾ ಇದೆ. ತಲೆ ಮೇಲೆ ಹೊತ್ತು ಮೆರೆಸಿದ್ದ ಅಭಿಮಾನಿಗಳಿಂದಲೇ ಟ್ರೋಲ್. ಮಹೇಂದ್ರ ಸಿಂಗ್ ಧೋನಿ ಬರೀ CSKಗೆ ಮಾತ್ರವಲ್ಲ, ಭಾರತ ಮತ್ತು ಅದರಿಂದ ಆಚೆಗೂ ಕೂಡ ಫ್ಯಾನ್ಸ್ ಇದ್ದಾರೆ. ತಲಾ ಫಾರ್ ಎ ರೀಸನ್ ಅಂತ ಅವರಿಗಾಗಿ CSK ಸಪೋರ್ಟ್ ಮಾಡಿದವರು ಇದ್ದಾರೆ, ಈಗಲೂ ಕೂಡ ಮಾಡ್ತಾ ಇದ್ದಾರೆ. ಬಟ್ ಈಗ ಅದೇ ಅಭಿಮಾನಿಗಳು ಧೋನಿಯನ್ನ ಟ್ರೋಲ್ ಮಾಡ್ತಾ ಇದ್ದಾರೆ. ಮಾಜಿ ಕ್ರಿಕೆಟರ್ಸ್ ಕೂಡ ನೀವು ಯಾವಾಗಲೂ ನಿವೃತ್ತಿಯನ್ನ ಹೇಳಬೇಕಿತ್ತು ಅಂತಿದ್ದಾರೆ. ಬಹುಶಃ ಧೋನಿ 2023ರಲ್ಲಿ IPL ಟ್ರೋಫಿ ಗೆದ್ದಾಗ ಕ್ರಿಕೆಟ್ನಿಂದ ನಿವೃತ್ತಿಯಾಗಿದ್ರೆ ಅವರ ಹೆಸರು ಆಕಾಶದ ಎತ್ತರದಲ್ಲಿ ಇರ್ತಾ ಇತ್ತು. ಆದರೆ ಫ್ರಾಂಚೈಸಿಯ ಮೋಹಕ್ಕೆ ತನ್ನದೇ ಅಭಿಮಾನಿಗಳ ಅಭಿಮಾನವನ್ನು ಕಳ್ಕೊಳ್ತಿದ್ದಾರೆ. ಅವರಿಂದಲೇ ಟ್ರೋಲ್ ಆಗ್ತಿದ್ದಾರೆ. ತಲೆ ಮೇಲೆ ಹೊತ್ತು ಮೆರೆಸಿದವರೇ ಈಗ ಟೀಕೆ ಮಾಡ್ತಾ ಇದ್ದಾರೆ. 2007ರಲ್ಲಿ T20 ವರ್ಲ್ಡ್ ಕಪ್, 2011ರಲ್ಲಿ ODI ವಿಶ್ವಕಪ್, 2013ರಲ್ಲಿ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಿಸಿಕೊಟ್ಟಂತ ಧೋನಿ ಈಗ IPLಗಾಗಿ ತಮ್ಮ ಗೌರವವನ್ನು ಕಳ್ಕೊಳ್ತಿದ್ದಾರೆ. ಫ್ಯಾನ್ಸ್ಗೂ ಕೂಡ ಇದನ್ನ ನೋಡೋಕೆ ಕಷ್ಟವಾಗ್ತಾ ಇದೆ. ಇನ್ನಾದರೂ ಧೋನಿ ದೊಡ್ಡ ಮನಸ್ಸನ್ನ ಮಾಡಬೇಕಿದೆ. ನಿಮ್ಮ ಪ್ರಕಾರ ಮಹೇಂದ್ರ ಸಿಂಗ್ ಧೋನಿ ಮತ್ತಷ್ಟು ದಿನ IPL ನಲ್ಲಿ ಆಡಬೇಕಾ ಅಥವಾ IPL ಅಂಗಳದಿಂದ ದೂರ ಸರಿದ್ರೆ ಒಳ್ಳೆಯದಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.